ಹಠಕ್ಕೆ ಬಿದ್ದವರಂತೆ ವರ್ತಿಸುತ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಮಾಡಿಯೇ ಸಿದ್ಧ ಅಂತ ಮುಂದಾಗಿದ್ದು ಸಮೀಕ್ಷೆಯಲ್ಲಿರುವ ಲೋಪಗಳ ಬಗ್ಗೆ ಶಿಕ್ಷಕರು ತಿರುಗಿ ಬಿದ್ದಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಗಣತಿ ಕಾರ್ಯದಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಇಂದು ಚಿಕ್ಕಬಳ್ಳಾಪುರದ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಎಲ್ಲ ಶಿಕ್ಷಕರು ಗಣತಿ ಕಾರ್ಯ ಯಶಸ್ವಿಗೊಳಿಸಲು ಸಿದ್ಧರಿದ್ದಾರೆ. ಆದರೆ ಗಣಿತ ಕಾರ್ಯ ನಿರ್ವಹಿಸಲು ದೋಷಪೂರಿತ ನಿರ್ಲಕ್ಷ್ಯದ ವ್ಯವಸ್ಥೆಯಿಂದ ಶಿಕ್ಷಕರು ಆತಂಕಕ್ಕೆ ಕಾರಣವಾಗಿದೆ. ಶಿಕ್ಷಕರೇ ಹೇಳುವಂತೆ ದೋಷಪೂರಿತ ತಾಂತ್ರಿಕತೆ ದಿನಕ್ಕೊಂದು ಬದಲಾವಣೆ ಮಾಡಬೇಕಿದೆಯಂತೆ. ಶಿಕ್ಷಕರನ್ನ ಕರ್ತವ್ಯ ನಿರ್ವಹಿಸುವ ಮತ್ತು ವಾಸ ಇರುವ ಸ್ಥಳಗಳಲ್ಲಿ ನಿಯೋಜಿಸದೆ ಹೊರ ಜಿಲ್ಲೆಯ ಅಪರಿಚಿತ ಪ್ರದೇಶಗಳಲ್ಲಿ ನಿಯೋಜಿಸಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮನೆಗಳನ್ನು ಗುರುತಿಸುವಲ್ಲಿ ತೀವ್ರ ತೊಡಕಾಗ್ತಾ ಇದ್ದು ಸಮಯ ವ್ಯರ್ಥವಾಗ್ತಾ ಇದೆ. UHID ಮೂಲಕ ಮನೆಗಳನ್ನು ಗುರುತಿಸಲು ಅಸಾಧ್ಯವಾಗಿದ್ದು ಜಿಯೋ ಟ್ಯಾಗ್ ಸರಿಯಾಗಿ ಮನೆಗಳ ಬಳಿಗೆ ನ್ಯಾವಿಗೇಷನ್ ಆಗ್ತಿಲ್ಲ ಅಂತ ಶಿಕ್ಷಕರು ಅಳವತ್ಕೊಳ್ತಿದ್ದಾರೆ. ಇನ್ನು ಮನೆಗಳನ್ನು ಸರದಿ ಅನುಕ್ರಮ ಪಾಲನೆ ಮಾಡದೆ ಅಲರ್ಟ್ ಮಾಡಲಾಗಿದ್ದು ಅಲ್ಲಿ ಇಲ್ಲಿ ಎಲ್ಲಿ ಇರುವ ಮನೆಗಳ ಅಲಾಟ್ಮೆಂಟ್ ಮ್ಯಾಪಿಂಗ್ನಿಂದಾಗಿ ತೀವ್ರ ತೊಂದರೆ ಎದುರಾಗಿದೆ. 1 ಅಥವಾ 2 ಗ್ರಾಮಗಳಲ್ಲಿ ಮ್ಯಾಪಿಂಗ್ ಮಾಡದೆ ಹಲವಾರು ಜನವಸತಿ ಪ್ರದೇಶಗಳಿಗೆ ಮ್ಯಾಪಿಂಗ್ ಮಾಡಲಾಗಿದೆ. UHID ಅನುಕ್ರಮದಲ್ಲಿ ಒಂದೇ ಊರಿಗೆ ಅಥವಾ ಜನವಸತಿ ಪ್ರದೇಶಕ್ಕೆ ಹಲವಾರು ಬಾರಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಮತ್ತಿತರ ಕಾರಣಗಳಿಂದ UHID ಲಭ್ಯ ಆಗ್ತಿಲ್ಲ. ಶಿಕ್ಷಕ ಅಥವಾ ವಿಶೇಷ ಶಿಕ್ಷಕರನ್ನ ಅವೈಜ್ಞಾನಿಕವಾಗಿ ಅನಾನುಕೂಲಕರ ಸ್ಥಳಗಳಿಗೆ ಮ್ಯಾಪಿಂಗ್ ಮಾಡಲಾಗಿದೆ. ಗಣತಿ ಮಾಡ್ತಿರುವ ಸ್ಥಳದಿಂದ ಹಲವರು ಮನೆ ಬಿಟ್ಟು ಬೇರೆ ಕಡೆ ಹೋಗಿ ನಂತರ ಅದೇ ಸ್ಥಳಕ್ಕೆ ಬರಬೇಕಾದ ಸಮಸ್ಯೆ ಇದೆ. UHID ಅಥವಾ ಮನೆ ಯಜಮಾನನ ಹೆಸರು, ಜನವಸತಿ ಪ್ರದೇಶ, ಮೊಬೈಲ್ ನಂಬರ್ ಪಟ್ಟಿ ನೀಡದ ಕಾರಣ ಶಿಕ್ಷಕರು ತೀವ್ರ ಸಮಸ್ಯೆ ಎದುರಿಸಬೇಕಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿರುವ ಕಾರಣ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಿದರೆ ಮಾತ್ರ ಸಮೀಕ್ಷೆ ನಡೆಸೋದಾಗಿ ಶಿಕ್ಷಕರು ಪಟ್ಟು ಹಿಡಿದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಶಿಕ್ಷಕ KC ಶ್ರೀನಿವಾಸ್ ಮಾತನಾಡಿ, ಸಮೀಕ್ಷೆ ಅವೈಜ್ಞಾನಿಕವಾಗಿದೆ. ಇಷ್ಟು ವರ್ಷಗಳ ಇತಿಹಾಸ ನೋಡಿದ್ರೆ ಗಣತಿಯಲ್ಲಿ ಚಿಕ್ಕಬಳ್ಳಾಪುರ ಮೊದಲ ಸ್ಥಾನದಲ್ಲಿತ್ತು. ಗಣತಿಯಲ್ಲಿ ತುಂಬಾ ತಪ್ಪು ಮಾಡಿದ್ದಾರೆ. ಬೆಸ್ಕಾಂನವರಿಗೆ ಗುತ್ತಿಗೆ ನೀಡಲಾಗಿದೆ. ಬೆಸ್ಕಾಂನವರು 15 ದಿನಗಳ ಹಿಂದೆಯೇ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮಳೆ ಬಂದು ಸಂಖ್ಯೆಗಳೆಲ್ಲ ಅಳಿಸು ಹೋಗಿದೆ. ಅಲ್ಲದೆ ಡ್ರಾಫ್ಟಿಂಗ್ ಬೇರೆ ಊರುಗಳನ್ನು ತೋರಿಸ್ತಿದೆ ಅಂತ ಆರೋಪಿಸಿದ್ರು. ಈ ಹಿಂದೆ BLOಗಳನ್ನು ಬಳಸಿಕೊಂಡು ಗಣತಿ ನಡೆಸಲಾಗ್ತಿತ್ತು. ಅದು ಸುಲಭವಾಗಿತ್ತು. ಆದರೆ ಇದೀಗ BLOಗಳಿಂದ ಮಾಹಿತಿ ಪಡೆದಿದ್ರೆ ಸಮೀಕ್ಷೆ ಯಶಸ್ವಿ ಆಗ್ತಿತ್ತು. ಬೆಸ್ಕಾಂನವರು ಗೊಂದಲ ಮೂಡಿಸುತ್ತಿದ್ದಾರೆ. ಅನಾರೋಗ್ಯ ಪೀಡಿತ ಶಿಕ್ಷಕರೇ ಹೆಚ್ಚಾಗಿದ್ದಾರೆ. ಕೆಲವರಿಗೆ ಮೊಬೈಲ್ ಬಳಸೋದೇ ಗೊತ್ತಿಲ್ಲ. ಕೆಲವರಿಗೆ ಆ್ಯಪ್ ಓಪನ್ ಮಾಡೋದೇ ಗೊತ್ತಿಲ್ಲ. ಮ್ಯಾನ್ಯುಯಲ್ ಕೊಡಲಿ, ಏರಿಯಾ ಫಿಕ್ಸ್ ಮಾಡಲಿ, ಕುಟುಂಬಗಳ ಸಂಖ್ಯೆ ಕೊಟ್ಟು ಸಮೀಕ್ಷೆಗೆ ಕಳಿಸ್ಲಿ ಅಂತ ಒತ್ತಾಯಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಏನು ಈ ದಿನ ಹಿಂದುಳಿದ ಆಯೋಗಗಳ ಒಂದು ಸಮೀಕ್ಷೆಯನ್ನು ಜಾರಿ ಮಾಡಿದೆ, ಇದು ತುಂಬ ಅವೈಜ್ಞಾನಿಕವಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟೋ ವರ್ಷಗಳ ಒಂದು ಇತಿಹಾಸವನ್ನು ನೋಡಿದ್ರೆ ಇಡೀ ಗಣತಿ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಗಣತಿಯನ್ನು ಮಾಡಿಕೊಟ್ಟಿದ್ದೀವಿ. ನಾವು ತುಂಬ ಮಹಿಳೆಯರು ತುಂಬಿದಂಥ ಈ ತಾಲೂಕು. ಆದರೆ ಈ ಒಂದು ಗಣತಿಯಲ್ಲಿ ತುಂಬ ತಪ್ಪನ್ನು ಮಾಡಿದ್ದಾರೆ. ಏನು ತಪ್ಪು ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ಬೆಸ್ಕಾಂ ಅವ್ರಿಗೆ ಈ ಕಾಂಟ್ರಾಕ್ಟನ್ನು ಸರ್ಕಾರ ಕೊಟ್ಟಿದೆ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬೆಸ್ಕಾಂ ಅವ್ರು ಏನು ಮಾಡಿದ್ರೆ, ಈಗಾಗಲೇ 15 ದಿನಗಳ ಹಿಂದೆ ಮನೆಗಳಿಗೆ, ಟಾಯ್ಲೆಟ್ಗಳಿಗೆ ಮತ್ತು ಬೇರೆ ಬೇರೆ ಗೋಡೆಗಳಿಗೆ ಭಾಗವಾಗಿ ಅದನ್ನು ಅಂಟಿಸಿ ಬಂದಿದ್ದಾರೆ ಸಮೀಕ್ಷೆ ಮಾಡೋಂಥ ಒಂದು ಚೀಟಿನ. ಅದೇನಾಗಿದೆ, ಈಗಾಗಲೇ 15 ದಿವಸ ಮಳೆ ಬರ್ತಾ ಇದೆ. ಮಳೆ ಬಂದು ಪೂರ್ತಿಯಾಗಿ UHID ನಂಬರ್ಗಳೆಲ್ಲ ಅಳಿಸೋಗಿದೆ. ಈಗ ನಾವು ಮನೆಗಳ ಹತ್ರ ಹೋದಾಗ ಮ್ಯಾಪಿಂಗ್ ಕೊಟ್ಟಿದ್ದಾರೆ. ಆ ಮ್ಯಾಪಿಂಗ್ ಏನಾಗಿದೆ ಅಂತಂದರೆ ಅವೈಜ್ಞಾನಿಕವಾಗಿದೆ. ಇಲ್ಲಿ ಕೊಟ್ಟರೆ ಬೇರೆ ತಾಲೂಕು ತೋರಿಸ್ತಾ ಇದೆ. ಈಗ ನಮ್ಮ ನಿನ್ನೆ BRC ಕಡೆ ಒಂದು ಮ್ಯಾಪ್ ಮಾಡಿದ್ರೆ ಗುಡಬಂಡೆ ತೋರಿಸ್ತಾ ಇದೆ, ಇನ್ನೊಂದು ಬಾಗೇಪಲ್ಲಿ ತೋರಿಸ್ತಾ ಇದೆ, ಬೇರೆ ಬೇರೆ ಕಡೆ ತೋರಿಸ್ತಾ ಇದೆ ಮ್ಯಾಪಿಂಗು. ದಯವಿಟ್ಟು ಇದನ್ನು ಮ್ಯಾಪಿಂಗ್ ಬಿಟ್ಟು ಹಿಂದೆ ಏನು ನಾವು BLO ಕೆಲಸ ಮಾಡ್ತಾ ಇದ್ವಿ, ಆ BLOಗಳನ್ನೆಲ್ಲ ರಾಜ್ಯಾದ್ಯಂತ ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಸಭೆಗಳನ್ನು ಮಾಡಿಕೊಂಡು ನಿಮ್ಮ ಹಳ್ಳಿಗೆ ಎಷ್ಟು ಮನೆಗಳಿದೆ ನಿಮ್ಮದು, 400 ಇದೆಯಾ, 500 ಇದೆಯಾ, ನಿಮ್ಗೆ ಎಷ್ಟು ಶಿಕ್ಷಕರು ಬೇಕು ಅಂತ ಹೇಳಿ BLOಗಳನ್ನು ಕೇಳಿದರೆ ಪಕ್ಕ ಅವರು ಅಂಕಿ ಸಂಖ್ಯೆಗಳನ್ನು ಕೊಡ್ತಾ ಇದ್ರು. ಆಗ BLO ಮುಖಾಂತರ ಶಿಕ್ಷಕರನ್ನು ಒಳಗೊಂಡಂತೆ ಸಮೀಕ್ಷೆ ಮಾಡಿದರೆ ತುಂಬ ಒಳ್ಳೆಯದಾಗಿತ್ತು. ಇದೊಂದು ಅವೈಜ್ಞಾನಿಕವಾಗಿ ಬೆಸ್ಕಾಂನವರು ಗೊಂದಲಕ್ಕೆ ಮಾಡಿ ಸುಮಾರು ಮಹಿಳೆಯರು. ಶಿಕ್ಷಕಿ ಪ್ರೇಮಾವತಿ ಮಾತನಾಡಿ, ಸಮೀಕ್ಷೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಈ ಹಿಂದೆ ಹಲವಾರು ಸಮೀಕ್ಷೆಗಳನ್ನು ಮಾಡಿದ್ದೇವೆ. ಯಾವ ಸಮೀಕ್ಷೆಯಲ್ಲಿ ಇಷ್ಟು ಗೊಂದಲ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಹೋಗೋ ಪರಿಸ್ಥಿತಿ ಎದುರಾಗಿದೆ. ಆ್ಯಪ್ಗಳನ್ನು ಓಪನ್ ಮಾಡಿದ್ರೆ ಎರೋರ್ ಅಂತ ಬರ್ತಾ ಇದೆ. ಹೀಗಾದರೆ ಏನು ಅಂತ ಮಾನಸಿಕವಾಗಿ ಕಾಯಿಲೆ ಬರೋ ಸ್ಥಿತಿ ನಿರ್ಮಾಣವಾಗಿದೆ. ನಾನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ ನನ್ನನ್ನು ಸಮೀಕ್ಷೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಗ್ರಾಮಕ್ಕೆ ನೇಮಿಸಲಾಗಿದೆ. ಅಲ್ಲಿನ ಜನರ ಮುಖ ಪರಿಚಯ ಇಲ್ಲ. ಅವರನ್ನು ಕೇಳಿದ್ರೆ ಅವರು ಯಾವ ರೀತಿ ನಂಬ್ತಾರೆ?
ಗ್ರಾಮೀಣ ಜನತೆಗೆ ಸಮೀಕ್ಷೆ ಬಗ್ಗೆ ಮಾಹಿತಿಯೇ ಇಲ್ಲ. ಅವರ ಬಳಿ ಆಧಾರ್ ಸೇರಿದಂತೆ ವೈಯಕ್ತಿಕ ಮಾಹಿತಿ ಕೇಳಿದ್ರೆ ಆನ್ಲೈನ್ ಮೋಸಗಾರರು ಅಂತ ಹೊಡೆಯಲು ಬರುತ್ತಿದ್ದಾರೆ ಅಂತ ಅಳವತ್ಕೊಂಡ್ರು. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಹೆಣ್ಣುಮಕ್ಕಳು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳಿವೆ. ಅವುಗಳನ್ನು ಕೇಳಲು ಶಿಕ್ಷಕರಿಗೆ ಸಹನೆ ಇದ್ರೂ ಅವುಗಳನ್ನು ಕೇಳ್ಕೊಂಡು ಕೂರಲು ಕೂಲಿ ಮಾಡೋ ಮಹಿಳೆಯರಿಗೆ ಸಹನೆ ಇಲ್ಲ. ಈ ಸಮಸ್ಯೆಗಳ ನಡುವೆ ನಾವು ಹೇಗೆ ಸಮೀಕ್ಷೆ ಮಾಡಲು ಸಾಧ್ಯ? ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿಯೇ ನೇಮಿಸಿದ್ರೆ ನಾವು ಮಾಡಲು ಸಿದ್ಧ, ಆದರೆ ಎಲ್ಲೆಲ್ಲೋ ಅಪರಿಚಿತ ಸ್ಥಳಗಳಿಗೆ ನೇಮಿಸಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರೇಮಾವತಿ ಅಂತ. ನಾನು ಇದೇ ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಹಳ್ಳಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ, ಈ ಸಮೀಕ್ಷೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏಕೆಂದರೆ ಇಷ್ಟಕ್ಕೆ ಮುಂಚೆ ನಾವು ಬೇಕಾದಷ್ಟು ಸಮೀಕ್ಷೆಗಳನ್ನು, ಗಣತಿಗಳನ್ನು ಬೇಕಾದಷ್ಟು ಮಾಡಿದ್ದೀವಿ. ಆದರೆ ಇಷ್ಟು ಗೊಂದಲ ಯಾವ ವರ್ಷವೂ ನಮ್ಗೆ ಅನಿಸಿರಲಿಲ್ಲ. ಈಗ ನಾವು ಏನು ಶಿಕ್ಷಕರಿದ್ದೀವಿ, ನಮಗೆ ನಮ್ಮ ಮೇಲೆ ನಂಬಿಕೆ ಹೊರಟೋಗುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ UHID ಓಪನ್ ಮಾಡೋಕ್ಕೆ ಹೋದರೆ ಓಪನ್ ಆಗ್ತಿಲ್ಲ. ಯಾವುದೇ ಆ್ಯಪ್ಗಳನ್ನು ಓಪನ್ ಮಾಡಿದ್ರೆ ಎರರ್ ಅಂತ ಬರ್ತಾ ಇದೆ. ನಮಗೆ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆಯಾ ಅಥವಾ ನಮಗೆ ಮಾಡೋಕ್ಕೆ ಬರ್ತಾ ಇಲ್ವಾ, ನಾವು ಹೀಗಾದರೆ ಹೇಗಪ್ಪ ಶಿಕ್ಷಕರು ಅನ್ನೋದು ಮಾನಸಿಕವಾಗಿ ಕಾಯಿಲೆಗಳು ಬರುವಂಥ ಪರಿಸ್ಥಿತಿ ಬಂದಂತಾಗಿದೆ. ಈಗ ನಾನು ಕಾರ್ಯನಿರ್ವಹಿಸ್ತಾ ಇರೋದು ಹಿರೇನಹಳ್ಳಿ ಶಾಲೆಯಲ್ಲಿ. ನನಗೆ ಆಗಿರೋ ಅಂಥದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಹೆಗಡಹಳ್ಳಿ ಅಂತ. ನನಗೆ ಆ ಊರಿನ ಪರಿಚಯನೇ ಇಲ್ಲ. ಆ ಊರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನಾನು ಕೂತ್ಕೊಂಡು ಆ ಮನೆಯಲ್ಲಿ, ಅಮ್ಮ ನಾನು ಈ ಥರ ಟೀಚರು ಸೆನ್ಸಸ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಆ ಮುಖ ಪರಿಚಯನೇ ಇಲ್ಲ ಅವರಿಗೆ. ಅವ್ರು ಯಾವ ರೀತಿ ಮಾಹಿತಿ ನಮಗೆ ಕೊಡ್ತಾರೆ? OTP ಹೇಳಿ ಅಂದರೆ ಅವ್ರು ಹೇಗೆ ಹೇಳ್ತಾರೆ? ಯಾಕೆಂದರೆ ಈಗ ಗೊತ್ತಾಗ್ತಾ ಇದೆ ಎಲ್ಲ ಕಡೆಯೂ ಸೈಬರ್ ಸಮಸ್ಯೆಗಳಾಗ್ತಾ ಇರೋವಂಥದ್ದು. ಎಲ್ಲ ಹಣ ಹೋಗಿದೆ ಅಲ್ಲಿ ಇಲ್ಲಿ ಅಂತ. ಮೊದಲೇ ಹಳ್ಳಿ ಜನಕ್ಕೆ ಈ ಮಾಹಿತಿನೇ ಇಲ್ಲ, ಸೆನ್ಸಸ್ ಮಾಹಿತಿನೇ ಇಲ್ಲ. ಹೇಳಿದ್ದಾರೆ ಎಲ್ಲ ನಾವು ಇಲಾಖೆಗಳನ್ನು ಬಳಸ್ಕೊಂಡಿದ್ದೀವಿ ಅಂತ. ಕಂದಾಯ ಇಲಾಖೆನ ಬಳಸ್ಕೊಂಡಿದ್ದೀವಿ, ಮತ್ತು KEBನ ಬೆಸ್ಕಾಂ ಅವರನ್ನು ಬಳಸ್ಕೊಂಡಿದ್ದೀವಿ ಅಂತ ಹೇಳಿದರೆ ಬಳಸ್ಕೊಂಡಿದ್ದಾರೆ. ಅದು UHID ನಂಬರ್ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಈಗಾಗಲೇ ನಂಬರ್ಗಳು ಕೂಡ ಹೊರಟೋಗಿದ್ದಾವೆ. ಒಂದೊಂದು ಮನೆಯಲ್ಲಿ ನಾವು ಗಣತಿ ಮಾಡಬೇಕಾದ್ರೆ ಅಟ್ಲೀಸ್ಟ್ 1.5 ಇಂದ 2 ಗಂಟೆಗಳು ಬೇಕಾಗುತ್ತೆ. ಆದರೆ ಈ ಮಾಹಿತಿಯನ್ನು ನಮಗೆ ಸಂಪೂರ್ಣವಾಗಿ ಹಳ್ಳಿಗಳಲ್ಲಿ ಕೆಲಸಕ್ಕೆ ಹೋಗುವಂಥವ್ರು, ಕೂಲಿಗೆ ಹೋಗುವಂಥ ಹೆಣ್ಮಕ್ಳು 60 ಪ್ರಶ್ನೆಗಳಿಗೆ ಉತ್ತರ ನಾವು ಕೇಳೋಕ್ಕೆ ನಮಗೆ ಪೇಷನ್ಸ್ ಇದೆ ಅಂದ್ರೂ ಹೇಳೋಕ್ಕೆ ಅವ್ರಿಗೆ ಪೇಷನ್ಸ್ ಇಲ್ಲ. ಮೇಡಮ್ಮ ಆಯ್ತಾ, ಮೇಡಮ್ಮ ಆಯ್ತಾ ಅಂತಾರೆ. 2ನೇ ಪ್ರಶ್ನೆ 3ನೇ ಪ್ರಶ್ನೆ ಕೇಳೋಷ್ಟೊಳಗಾಗಿ ಆಯ್ತಾ ಮೇಡಮ್, ನಾನು ಹೂವು ಕೀಳೋಕೆ ಹೋಗಬೇಕು, ನಾನು ಬೇರೆ ಕೆಲಸ ಇದೆ, ನೀವು ಹೊರಗಡೆಗೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳನ್ನು ಎದುರಿಸ್ಕೊಂಡು ನಾವು ಯಾವ ರೀತಿ ಈ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅಂತ ಹೇಳೋದು ನಮಗೆ ನಮ್ಮ ಮೇಲೇ ನಂಬಿಕೆ ಇದ್ದಂಗಾಗಿದೆ. ದಯವಿಟ್ಟು ನಮಗೆ ಭೌತಿಕ ಸ್ಥಳಗಳನ್ನು, ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲೇ ನಮಗೆ ಮನೆ ಪಟ್ಟಿ ಮಾಡಿಕೊಟ್ರೆ ನಾವು ಅದನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಈಗ ನಮಗೆ ಈ ನವರಾತ್ರಿ ಹಬ್ಬಗಳಿದ್ರೂ ಕೂಡ ನಾವು ಈ ಎಲ್ಲ ಕೆಲಸಗಳನ್ನು ಬದಿಗೊತ್ತು ನಾವು ಸೆನ್ಸಸ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಸೆನ್ಸಸ್ ಮಾಡೋಕ್ಕೆ ಒದಗಿಸ್ಕೊಡ್ಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಆದರೆ ನಾವು 15 ದಿನಗಳಲ್ಲ, 1 ತಿಂಗಳಾದರೂ ಈ ಒಂದು ಸಮೀಕ್ಷೆ ಕಾರ್ಯ ಮುಗಿಯೋದಿಲ್ಲ. ಇದಕ್ಕೆ ಯಾರು ಹಣೆ ಬರಹ ಅಂತ ಏನು ಒತ್ಕೋತಾರೋ ಅವರೇ ಇದಕ್ಕೆ ಕಾರಣಕರ್ತರಾಗ್ತಾರೆ. ದಯವಿಟ್ಟು ನಾವು ಶಿಕ್ಷಕರಂತೂ ಇದಕ್ಕೆ ಕಾರಣಕರ್ತರಾಗೋದಿಲ್ಲ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.